ರೇಟಾ? ಬಿಗ್ ಬಾಸ್ ಮುಗಿದು 20 ದಿನಗಳು ಕಳೆದರೂ ಇದೀಗ ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಮತ್ತೆ ಒಂದಾಗಿದ್ದಾರೆ. ಹೌದು, ಕಲರ್ಸ್ ಕನ್ನಡ ಹೊಸ ಕಾರ್ಯಕ್ರಮಕ್ಕಾಗಿ ಬಿಗ್ ಬಾಸ್ ಸೀಸನ್ 12ರ ಎಲ್ಲ ಸ್ಪರ್ಧಿಗಳನ್ನ ಒಂದೆಡೆ ಸೇರಿಸಿದೆ. ಇನ್ನು ಶಿವರಾತ್ರಿ ವಿಶೇಷವಾಗಿ ಕಾರ್ಯಕ್ರಮ ಚಿತ್ರೀಕರಣ ನಡೆದಿದೆ ಎನ್ನುವ ವಿಷಯಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಕಂಗೊಳಿಸಿದ್ದಾರೆ. ಇನ್ನು ಬಿಳಿ ಬಣ್ಣದ ಜೋಧ್ಪುರಿ ಸೂಟ್ ಶೈಲಿಯ ಜಾಕೆಟ್ ಧರಿಸಿ ಗಿಲ್ಲಿ ನಟ ಮಿಂಚಿದ್ದಾರೆ. ಇನ್ನು ಭುಜದ ಮೇಲೆ ಕುದುರೆ ಚಿತ್ರ ಕೂಡ ಇದ್ದು ಇದನ್ನು ನೋಡಿ ಅಭಿಮಾನಿಗಳು ಸದ್ಯ ಓಡುವ ಕುದುರೆ ಗಿಲ್ಲಿ ಎಂದು ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಿಷಾ ಗೌಡ, ರಕ್ಷಿತಾ ಶೆಟ್ಟಿ, ಕಾವ್ಯ ಗೌಡ ಲೆಹಂಗಾ ತೊಟ್ಟು ಕಂಗೊಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ನ ತಮಿಳು ಸೀಸನ್ 9 ಕೂಡ ಇತ್ತೀಚೆಗೆ ಮುಕ್ತಾಯವಾಗಿದ್ದು ಅಲ್ಲಿ ಕೂಡ ಸ್ಪರ್ಧಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬಿಗ್ ಬಾಸ್ ಕೊಂಡಾಟಂ ಹೆಸರಿನಲ್ಲಿ ಸ್ಪೆಷಲ್ ಶೋ ಚಿತ್ರೀಕರಣ ಮಾಡುತ್ತಿದ್ದಾರೆ. ಇನ್ನು ಫೆಬ್ರವರಿ 14 ಹಾಗೂ 15ರಂದು ಪ್ರಸಾರ ಮಾಡಲಿದ್ದಾರೆ. ಹಾಗಾಗಿ ಅದೇ ರೀತಿ ಕನ್ನಡದಲ್ಲಿ ಕೂಡ ಈ ಶೋ ಪ್ಲಾನ್ ಮಾಡಲಿದ್ದಾರೆ ಕೂಡ ಎನ್ನಲಾಗ್ತಾ ಇದೆ. ಇನ್ನು 112 ದಿನ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದು ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ರಘು, ಧನುಷ್ ಫಿನಾಲೆವರೆಗೆ ಬಂದಿದ್ರು. ಇನ್ನು ದಾಖಲೆ ಮಟ್ಟದಲ್ಲಿ ವೋಟ್ ಪಡೆದು ಗಿಲ್ಲಿ ಟ್ರೋಫಿ ಕೂಡ ಗೆದ್ದಿದ್ದು ರಕ್ಷಿತಾ ರನ್ನರ್ ಅಪ್ ಆಗಿ ಕೂಡ ಹೊರಬಂದಿದ್ದಾರೆ. ಇನ್ನು ಟ್ರೋಫಿ ಗೆದ್ದ ಗಿಲ್ಲಿಗೆ 50 ಲಕ್ಷ ನಗದು ಬಹುಮಾನದ ಜೊತೆಗೆ ಒಂದು ಕಾರು ಕೂಡ ಉಡುಗೊರೆಯಾಗಿ ಸಿಕ್ಕಿದ್ದು ಇನ್ನು ಕಿಚ್ಚ ಸುದೀಪ್ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಹಣ ಕೂಡ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಸಖತ್ ಬಿಸಿಯಾಗಿ ಬಿಟ್ಟಿದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗಿದ್ದು ದೊಡ್ಡ ದೊಡ್ಡ ವೇದಿಕೆಗಳಿಗೆ ಅತಿಥಿಯಾಗಿ ಕೂಡ ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ವಾಹಿನಿಗಳ ಸಂದರ್ಶನಗಳಲ್ಲಿ ಭಾಗಿಯಾಗುತ್ತಿದ್ದು ಬಿಗ್ ಬಾಸ್ ಶೋ ಮುಗಿದ್ರೂ ಗಿಲ್ಲಿ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ವೀಕ್ಷಕರೇ, ಇದೇ ತರಹದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.